ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ 8 ಗಂಟೆ ಆಯ್ತು ರೀ. ಮನೆಯಿಂದೆಲ್ಲ ಕೆಲಸ ಮುಗಿಸಿದ್ವಿ ಆಲ್ರೆಡಿ. ಚಹಾ ಕೂಡ ಕುಡ್ದಿದ್ದೀವಿ. ಈಗ ಕಸ ಹೊಡೆದು ರಂಗೋಲಿ ಕೂಡ ಹಾಕಿನಿ. ಅಕ್ಕಿಲ ಆಡುಗಳು ಬಿಚ್ಕೊಂಡು ಅಂಗಡಿ ಕಡೆ ಹೋಗ್ಯಾನ್ರಿ. ಮತ್ತು ಹಾಸ್ಪಿಟಲ್ಗೆ ಹೊಂಟಿದ್ದೀವಿ ನೋಡ್ರಿ. ಇವತ್ತು ಅಕ್ಕಿನ ತಗೊಂಡು ಚಹಾ ಮಾಡಿದ್ವಿ ಸ್ನೇಹಿತರೆ. ಚಹಾ ಅಷ್ಟ ಮಾಡಿ ಕುಡ್ದೀವ್ರಿ. ಏನೂ ನಾಷ್ಟ ಮಾಡಲಿಲ್ಲ, ಏನೂ ಇಲ್ಲ. ಯಜಮಾನ್ರು ಕೂಡ ಬರ್ತೀನಿ ಅಂದಾರೆ. ಅವ್ರಿಗೂ ಸ್ವಲ್ಪ ನೀರು ಕಾಯಕ್ಕಿಟ್ಟು ಚಹಾ ಮಾಡಿ ಇಟ್ಟಿದ್ದೀವಿ. ಅವ್ರಿಗೆ ಚಹಾ ಮಾಡಿ ಇಟ್ಟಿದ್ದೀವ್ರೆ. ಅವರೇ ಬಂದು ಜಳಕ ಮಾಡಿ ಹೋಗ್ತಾರೆ. ನಾವು ಹೊಂಟಿದ್ದೀವಿ ರೀ ಗಲ್ಗಲಿಗೆ. ರೆಡಿಯಾಗಿ ಹೊಂಟಿದ್ದೀವಿ ಸ್ನೇಹಿತರೆ. ಮುಂದೆ ಹೋಗ್ಯಾನ್ರಿ ಆಲ್ರೆಡಿ. ಈಗ ಲೇಟ್ ಆಗ್ತೈತ್ರಿ. ನೋಡಿ ಸ್ನೇಹಿತರೆ, ತೋರಿಸ್ಕೊಂಡು ವಾಪಸ್ ಬರಾಕತ್ತಿದ್ದೀವಿ. ಹೊಳಿ ಮ್ಯಾಗ ನೋಡ್ರಿ, ಇದು ಗಲ್ಗಲಿ ಹೊಳಿ ರೀ. ಪೂಲ್ ಮ್ಯಾಗ ಬ್ರಿಡ್ಜ್ ಮ್ಯಾಗ ನೋಡ್ರಿ ಯಾವ ಥರ ಕಾಣ್ತೈತ್ರಿ ಹೊಳಿ. ತೋರಿಸ್ಕೊಂಡಿವ್ರಿ. ಈ ಟೈಮ್ 2 ಗಂಟೆ ಆಗಕ್ಕೆ ಬಂದೈತೆ ಸ್ನೇಹಿತರೆ. ಬಸ್ನಾಗ ಹೊಂಟಿದ್ದೀವಿ ನೋಡ್ರಿ. ಹೊಳಿ ತೋರ್ಸಾಕತ್ತೀನಿ ರೀ. ನಮ್ಮ ಅಕ್ಕಿಲ್ ವಿಡಿಯೋನ ಮಾಡ್ಕೊಲಿಲ್ಲ. ನೀನು ಅನ್ನಕತ್ತಿದ್ರೆ ಹಾಸ್ಪಿಟಲ್ದಾಗ ಮತ್ತು ಮಾರ್ಕೆಟ್ ಇತ್ತಲ್ಲ ಸಂಡೇ, ಸಿಕ್ಕಾಪಟ್ಟೆ ಜನರು ಇಷ್ಟು ಸಂತಿ ತೊಗೊಂಡಿದ್ದೀವಿ ನೋಡ್ರಿ. ಒಂದು 5,000 ರೂಪಾಯಿ ಸಂತಿ ತೊಗೊಂಡ್ರಿ. ಮತ್ತು ಅಂಗಡಿ ಸಂತಿ ಇಬ್ಬರು ತೋರಿಸ್ಕೊಂಡಿವ್ರಿ. ಅವನಿಗೆ ತೋರಿಸ್ದೆ, ನನಗೂ ಸ್ವಲ್ಪ ತೋರಿಸ್ಕೊಂಡು ಬಂದೆ ಸ್ನೇಹಿತರೆ. ತೋರಿಸ್ಕೊಂಡು ಬಿಸ್ಲಾಗ ಇನ್ನು ಹೆಂಗೆ ಹೋಗೋದಪ್ಪ ಅನ್ನತ್ತಿದ್ದೀವಿ. ಬಸ್ ಬತ್ರಿ. ಬಬ್ಲಾದಿ ಕ್ರಾಸ್ ಮಠ ಬಸ್ಸಿಗೆ ಹತ್ತಿದ್ದೀವ್ರಿ. ಬಿಜಾಪುರ ಬಸ್. ನಮ್ಮ ಊರ ಕಡೆ ಹೋಗೋಕೆ ಬಸ್ ಅಂತರೂ ಇಲ್ಲ ಸ್ನೇಹಿತರೆ. ಅಕ್ಕಿಲಿ ಹೇಳಾಕತ್ತಿದೆ ಹೆಂಗೆ ಮಾಡೋದಪ್ಪ ಏನು ಹೋಗೋ ಮುಂದೆ. ಅವನು ಯಾವುದಾದ್ರೂ ಬಸ್ ನಮ್ಮ ಯಜಮಾನ್ರಿಗೆ ಹಚ್ಚುನು, ಮುತ್ಯಾಗ ಹಚ್ಚುನು ಅಂತ ಅನ್ನಕತ್ರೆ ಅವರು ಗಾಡಿ ತೊಗೊಂಡು ಯಾವಾಗ ಬರ್ತಾರತ್ತೆ. ನಾವೇ ಬಬ್ಲಾದಿ ಕ್ರಾಸ್ ಇಳ್ಕೊಂಡು ಅಲ್ಲಿ ಫೋನ್ ಹಚ್ಚಿದೀವ್ರಿ. ನಾ ಈಗ ಹಾದ್ಯಾಗದೀನಿ, ಇನ್ನೂ ಬಂದಿಲ್ಲ ಮನೆಗೆ ಅಂತಂದ್ರಿ ಅವರು. ಆಯ್ತತೆ ನಾವು ಬಬ್ಲಾದಿ ಕ್ರಾಸಿಗೆ ಇಳಿಬೇಕು. ಇನ್ನು ವಾಪಸ್ ಹೆಂಗೆ ಹೋಗೋದಪ್ಪ ಅಂತ ವಿಚಾರ ಮಾಡಾಕತ್ತಿದೆ ಸ್ನೇಹಿತರೆ. ಅಲ್ರಿ ಒಂದು ಟಮ್ಟಾಮಿ ಬತ್ರಿ. ಟಮ್ಟಾಮಿ ಬರೋಣ. ಅಲ್ಲಿದ ಗೆನ್ನೂರು ತನಕ ಬಂದೀವ್ರಿ. ಗೆನ್ನೂರದಿಂದ ಮತ್ತೆ ಫೋನ್ ಹಚ್ತೀವ್ರಿ ನಮ್ಮ ಯಜಮಾನ್ರಿಗೆ. ಮನೆಗೆ ಬಂದು ಜಾಕ ಮಾಡಾಕತ್ತಿದ್ರು. ಬರ್ತೀನಿ ಅಂದ್ರೆ ಇವಾಗ ನೋಡ್ರಿ ಬಬ್ಲಾದಿ ಕ್ರಾಸ್ನಾಗ ಕೂತೀವಿ ಸ್ನೇಹಿತರೆ. ಬಬ್ಲಾದಿ ಸದಾಶಿವ ಮುತ್ಯನ ಆಶೀರ್ವಾದ ನಿಮಗೂ ತಗೋರಿ. ಆ ಕಡೆ ಹೋಗೋದು ಬಬ್ಲಾದಿಗೆ ಇನ್ನು 3 ಕಿಲೋಮೀಟ್ರ್ ಐತ್ರಿ ಮುಂದೆ ಬಬ್ಲಾದಿ. ಈ ಕಡೆ ಸೈಡ್ ಬರೋದು ದೇವ್ರಿಗೆನ್ನೂರು ಕೂಡ 3 ಕಿಲೋಮೀಟ್ರ್ ಐತ್ರಿ ಇಲ್ಲಿದಿಂದ. ಹಿಂಗೆ ಬಬ್ಲಾದಿ ಕ್ರಾಸ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗೈತ್ರಿ. ಈಗ ಏನು ಮೊದಲು ಇವೆಲ್ಲ ಅಂಗಡಿಗಳು ಇದ್ದಿದ್ದಿಲ್ಲ ಸ್ನೇಹಿತರೆ. ಆ ಬಸ್ ಸ್ಟ್ಯಾಂಡ್ ಒಂದೈತು, ಅಲ್ಲಿ ಒಂದು ಸೈಡ್ ಒಂದು ಕೋಕಾ ಅಂಗಡಿ ಅಷ್ಟೈತಿ. ಈಗ ನೋಡಿರಿ ಅಜ್ಜಾರ ಇದ್ರದ್ದು ದೇವಸ್ಥಾನಕ್ಕೆ ಬರೋ ಮಂದಿಗೆ ಅನುಕೂಲ ಮಾಡ್ಯಾರಿ. ಬಸ್ ಸ್ಟಾಪ್ ಕೂಡ ದೊಡ್ಡದಾಗಿ ಕಾಣಾಕತ್ತೈತಿ. ಸೈಡೆಲ್ಲ ಬೇಕ್ರಿಗಳು ಮತ್ತು ಹೋಟೆಲ್ಗಳು ಎಲ್ಲ ಅದಾವ್ರಿ. ಕೂತಿದ್ದೀವ್ರಿ ಇಬ್ಬರು ಕೂಡಿಸಿ ಇಲ್ಲಿ ಅಕ್ಷಿ ಬಾಗಿಲಿಗೆನ ಐತ್ರಿ. ಒಂದು ಸ್ವಲ್ಪ ಅಲ್ಲಿ ಕೂತಿದ್ದೀರಿ. ಕೂತೀವಿ ಬಂದು ಟಮ್ಟಾಮಿ ಬರೋಣ. ಟಮ್ಟಾಮಿಯಾಗ ಕೂತಾ ಬರಾಕತ್ತಿದ್ದೀವಿ ನೋಡ್ರಿ. ಹಿಂಗೆ ಇರ್ತೈತ್ರಿ ಜೀವನ. ಬಸ್ ಇರ್ಲಾರ್ದಾಗ ಯಾವ್ದು ಸಿಗ್ತೈತಿ ಅದ್ರಾಗ ಹತ್ಕೊಂಡು ಬಂದುಬಿಡ್ತೀವಿ ನಾವು ಹಳ್ಳಿ ಜನ. ನಮ್ಗೆ ಕಾರ ಬೇಕು, ಬೈಕ ಬೇಕು ಅಂತ ಏನಿಲ್ಲ ರೀ. ಯಾವ್ದು ನಮ್ಗೆ ಅನುಕೂಲ ಆಗ್ತೈತಿ, ಯಾವ ಗಾಡಿ ಸಿಗ್ತೈತಿ ಆ ಗಾಡಿ. ಟ್ಯಾಕ್ಟ್ರದವ್ರು ಕೂಡ ಕೈ ಮಾಡಿದೇವೆ. ಟ್ಯಾಕ್ಟ್ರದವ್ರು ಕೂಡ ತರ್ಬಿದ್ರೆ ಹತ್ಕೊಂಡು ಬಂದುಬಿಡ್ತಿದ್ದೀರಿ. ಅದಕ್ಕೆ ನೋಡ್ರಿ ಹಳ್ಳಿ ಜನ ಎಲ್ಲಿ ಹೋದ್ರೂ ಮೀರಿ ಅಡ್ಜಸ್ಟ್ ಆಗಿ ನಾವು ಬದುಕಕ್ಕೆ ಸಾಧ್ಯ ಐತೆ ನೋಡ್ರಿ. ಸಿಟಿ ಅವರು ಬದುಕಕ್ಕೆ ಸಾಧ್ಯ ಇಲ್ಲ. ಈ ಥರ ಎಲ್ಲ ಅವರು ಬರಂಗಿಲ್ಲ. ಬಸ್ ಇರಬೇಕು, ಒಂದು ಕಾರ್ ಇರಬೇಕು, ಬೈಕ್ ಇರಬೇಕು. ನಾವೇನ್ರಿ ಹಳ್ಳಿ ಮಂದಿ ಯಾವುದಿದ್ರು ನಮ್ಗೆ ನಡೆಯುತ್ತೆ ನೋಡಿ. ಅದಕ್ಕೆ ಹಳ್ಳಿಯವರು ಸ್ಟ್ರಾಂಗ್ ಅನ್ನತ್ತೀರಿ. ನೀವೆಲ್ಲ ಸ್ಟ್ರಾಂಗ್ ಏನೂ ಇಲ್ಲ ರೀ. ನಮಗೆ ಅನುಕೂಲ ಇರಂಗಿಲ್ಲ ಸ್ನೇಹಿತರೆ ಬಸ್ಸಿಂದು. ಬಂದೀವ್ರಿ. ಬಂದು ಮಧ್ಯಾಹ್ನದಾಗನ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಆಡ ಮೇಯಿಸೋದು, ಊಟ ಮಾಡೋದು ಎಲ್ಲ ಮಾಡಿ 3 ಗಂಟೆಗೆ ಅಂಗಡಿಗೆ ಬಂದೀವಿ. ಅಂಗಡಿಗೆ ಬಂದು ಸ್ವಲ್ಪ ಕಟ್ಟಿಗೆ ತಕ್ಕೊಂಡಾರ. ಸಂಜೆ ಕಟ್ಟಿಗೆ ತೊಗೊಂಡು ಓದಿಟ್ಟು ಬಂದೆ. ಆಡುಗಳು ಕಟ್ಟಿ ಬಂದೀನಿ ರೀ ಮನೆ ಮುಂದಿಗೆ. ಹೊಂಟಿದ್ದೀವ್ರಿ ಆಲ್ರೆಡಿ ಮನೆಗೆ ಹೊಂಟಿದ್ದೀವಿ. ಬಿಸ್ಕಿಟ್ ತೋರ್ಸಾಕತ್ತ ನೋಡ್ರಿ ನಮ್ಮ ಅಕ್ಕಿಲ. ಮನೆಗೆ ಒಯ್ಯಾಕ್ರಿ ಒಂದು ಚಹಾ ಬಿಸ್ಕಿಟ್ ಹತ್ತಿತ್ತಿ ನಾಯಿ ಅಂತಂದ್ರೆ ನಾಳೆ ಬೆಳಿಗ್ಗೆ ತೊಗೊಂಡು ಹೋಗೋಣಪ್ಪ ಅಂತಂದೆ. ಅವ ಅದಾನತ್ತೆ ಒಂದು ಸ್ವಲ್ಪ ಮಾತಾಡೋಕ್ಕಾಯ್ತು, ವಿಡಿಯೋ ಮಾಡ್ಕೊಳಕ್ಕೆ. ನನಗೂ ಒಂಥರ ಖುಷಿ ಆಗಕತ್ತೈತಿ ಸ್ನೇಹಿತರೆ. ಮತ್ತು ಹಾಸ್ಪಿಟಲ್ಗೆ ಹೋಗಿ ಬಂದೀವಲ್ಲ. ಇನ್ನು ಹಾಸ್ಪಿಟಲ್ ಸಹವಾಸ ಬ್ಯಾಡಪ್ಪ ಹಾಸ್ಪಿಟಲ್ ಅಂತ ಅಂದ್ಕೊಂಡ್ಬಿಟ್ಟೀನಿ. ಸಿಕ್ಕಾಪಟ್ಟೆ ಮೆಡಿಷನ್, ಹೈ ಡೋಸ್ ಮೆಡಿಷನ್ ಸ್ನೇಹಿತರೆ. ಎಲ್ಲವೂ ನನಗೆ ಪ್ರಾಬ್ಲಮ್ನೇ ಆಗ್ತಾಯಿದೆ. ಸ್ವಲ್ಪ ಮೆಡಿಷನ್ನ ಕಡಿಮೆ ಮಾಡಿರತ್ತಂತಾರೆ. ವೇಟ್ ಜಾಸ್ತಿ ಆಗ್ತಾಯಿದೆ ಸ್ನೇಹಿತರೆ. ನಂದು ಇವಾಗಿರೋ ವೇಟ್ ಕೇಳಿದ್ರೆ ನೀನು ತುಂಬಾ ವೇಟ್ ಜಾಸ್ತಿ ಆಗೈತಿ. ಅದಕ್ಕೆ ಅದು ವೇಟ್ ಜಾಸ್ತಿ ಆಗಬಾರ್ದು. ನಮಗೇನೋ ಕಡಿಮೆ ಆದ್ರೆ ನಡಿತೈತಿ. ವೇಟ್ ಜಾಸ್ತಿ ಆಯ್ತಂದ್ರೆ ತುಂಬಾ ಪ್ರಾಬ್ಲಮ್ ಆದಂಗೆ ಆಗ್ತೈತಿ ಸ್ನೇಹಿತರೆ. ಹೆಣ್ಮಕ್ಳಿಗೆ ಒಂದೇ ಥರ ಇರಂಗಿಲ್ಲ ರೀ ಕಾಯಿಲೆಗಳು. ಸುಮಾರು ಕಾಯಿಲೆಗಳು ಇರ್ತಾವೆ. ಬಂದು ಸೇರಿಕೊಂಡು ಅಂದ್ರೆ ಜಲ್ದಿನ ಆರಾಮ ಆಗಂಗಿಲ್ಲ.
ಕಿಲೋ ಬದಾನತ್ತೆ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಸ್ನೇಹಿತರೆ. ನಿನ್ನೆದ ಇತ್ತು ಮಧ್ಯಾಹ್ನದಾಗ ಊಟ ಮಾಡಿದ್ವಿ. ಇವತ್ತು ಮತ್ತೆ ಸಂಜೆಗೆ ಬಿಸಿದು ಏನಾದರೂ ಮಾಡೋಣಪ್ಪ ತಂದೆ. ಬೇಡ ಇದು ಅನ್ನ ಸಾಂಬಾರು ಐತ್ಲ ಅದನ್ನ ತಿನ್ನೋನು ಅಂತ ಅನ್ನಕತ್ತಂದ್ರೆ ಮೆಂತ್ಯ ಪಲ್ಯ ಮತ್ತು ಸೌತೆಕಾಯಿ ಅದೆಲ್ಲ ತೊಗೊಂಡು ಬಂದೀನಿ. ಏನಾದರೂ ಮಾಡೋಣಪ್ಪ ಊಟಕ್ಕೆ ತಂದರೆ ನಾನು ಬ್ಯಾಡ ಈಗ ನಿನಗೂ ಬೇಸರ ಆಗೈತಿ ತನ್ನಕತ್ರ ನಾನು ಅನ್ನ ಸಾಂಬಾರನ್ನ ಹಾಕ್ಕೊಂಡು ತಿಂದಿರಿ. ನಾನು ಅಲ್ಲಿ ಮನೆಗೆ ಹೋಗಿ ವಿಡಿಯೋನ ಮಾಡಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅವನು ಬರೋಣ ಟಿ ವಿ ಹಚ್ಚಿಬಿಟ್ಟ. ಧಾರಾವಾಹಿ ಹತ್ತಿತ್ರಿ, ಭಾರ್ಗವಿ ಧಾರಾವಾಹಿ ಹತ್ತಿತ್ತು. ನೋಡ್ಕೋತ ನನಗೂ ಇಂಟ್ರೆಸ್ಟ್ ಆದಂಗೆ ಆಯ್ತು. ಕೂತೀನಿ ಮೆಂತ್ಯ ಪಲ್ಯ ಎಲ್ಲ ಸೋಸಿದೆ ಸ್ನೇಹಿತರೆ. ಮತ್ತು ನಾಳೆ ಜಲ್ದಿ ಮಾಡಕ್ಕೆ ಬರ್ತೈತಿ ಮನ್ಯಾಗ ಅಂತ ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಗ್ತೈತೆ ನೋಡಿರಿ. ಚಳಿ ಅಂತೂ ಸಿಕ್ಕಾಪಟ್ಟರೆ ನಮ್ಮ ಕಡೆ ಚಳಿನ ಬಿಡಂಗಿಲ್ಲ ಸ್ನೇಹಿತರೆ. ನೈಟ್ 9 ಗಂಟೆ ಆದರೂ ಚಳಿ ಹೋಗಂಗಿಲ್ಲ. ಡೇನು ಹಾಗೆ ಇರ್ತೈತಿ, ನೈಟ್ನೂ ಇರ್ತೈತಿ. ಯಾಕಂದ್ರೆ ಹೊಲಸಾಲ ಐತ್ರಿ ನೀರಾವರಿ ಭೂಮಿಗಳು ನಮ್ಮ ಕಡೆವೆಲ್ಲ. ಈ ಕಡೆ ಸ್ವಲ್ಪ ಥಂಡಿನ ಜಾಸ್ತಿ ಅನ್ಬೋದ್ರಿ. ಮಡ್ಡಿ ಏರಿಯಾ ಆದ್ರೆ ಒಂದು ಸ್ವಲ್ಪ ಕಡಿಮೆ ಇರ್ತಾವ್ರೆ. ನಮ್ಮ ಕಡೆ ಜಾಸ್ತಿ ನೋಡ್ರಿ ಥಂಡಿ. ಸಿಕ್ಕಾಪಟ್ಟೆ ಥಂಡಿ ಐತಿ ಆ ತಾಯಿ ಅನ್ನಕತ್ತಿದ್ರು. ಹೋಗೋಣ ನಡೆ ಈ ಮನೆಗೆ ಅನ್ನತ್ತಿದ್ರೆ ಹೋಗಬೇಕು ನಾವು. ಇನ್ನು ಯಜಮಾನ್ರು ಕೂಡ ಮಧ್ಯಾಹ್ನ ಊಟ ಮಾಡಲಿಲ್ಲ, ಏನೂ ಇಲ್ಲ ಸ್ನೇಹಿತರೆ. ಸ್ವಲ್ಪ ಊಟ ಮಾಡ್ತಿದ್ರು ಅವರು. ನಮ್ಮನ್ನು ಕರ್ಕೊಂಡು ಬಂದು ಬಿಡೋಣ ಗಾಡಿ ಚಾಲೂ ಮಾಡ್ಕೊಂಡು ಹೋಗ್ಯಾರ. ಸಿಕ್ಕಾಪಟ್ಟೆ ದೂರ ಐತ್ರಿ ಫ್ಯಾಕ್ಟ್ರಿ. ಇಲ್ಲಿಂದನ ಒಂದು 80 ಕಿಲೋಮೀಟ್ರ್ ಐತೈತ್ರಿ. 80 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಬೇಕ್ರಿ ಅವ್ರು. ಡೈಲಿ ಹೋಗಾಗ 80 ಕಿಲೋಮೀಟ್ರ್, ಬರಾಗ 80 ಕಿಲೋಮೀಟ್ರ್. ಬರಾಗ ಏನು ಖಾಲಿ ಇರ್ತೈತಿ ಸ್ನೇಹಿತರೆ. ಖಾಲಿ ಇದ್ದಾಗ ಒಂದು ಸ್ವಲ್ಪ ಸ್ಪೀಡ್ ಹೊಡೆದು ನಡಿತೈತಿ. ಹೋಗೋ ಮುಂದೇನೈತಿ ಸ್ವಲ್ಪ ಸಾವ್ಕಾಶ ಸ್ಲೋ ಮಾಡೇ ಹೋಗಬೇಕು. ಯಾಕಂದ್ರೆ 40, 35, 40 ಟನ್ ಈ ಥರ ಕಬ್ಬು ಡಬ್ಬಿ ಒಳಗಡೆ ಹೆರ್ಕೊಂಡು ಹೋಗ್ತಾರೆ. ನಿಧಾನವಾಗಿ ಹೋಗ್ಬೇಕಾಗ್ತೈತೆ ರೀ. ಅದರಲ್ಲೂ ಹವೇ ರೋಡ್ ರೀ, ಮುದೋಳ್ದು ಹವೇ ರೋಡ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಬತ್ರಿ ಮುದೋಳ್ದಾಗ. ಗಲ್ಗಲಿ ಮ್ಯಾಗಿಂದ ಹಾಶ್ ಹೋಗ್ಬೇಕ್ರಿ. ಹಾಸ್ಪಿಟಲ್ಗೆ ಹೋಗಿ ಬಂದು ನನ್ನ ಮುಖನ ಸ್ವಲ್ಪ ಕ್ಲಿಯರ್ ತೋರಿಸ್ಬೇಕು ಅನ್ಕೊಳಕತ್ತೀನಿ ಇತ್ತೀಚೆಗೆ. ಯಾಕಂದ್ರೆ ಇರೋದೇ ಹಿಂಗೆ, ನಾವು ಮುಖ ಮುಚ್ಕೊಂಡ್ರೆ ಏನು ಇದು ಆಗ್ತೈತ್ರಿ. ಯಾಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಖುಷಿಲಿ ಶಾರ್ಟ್ ವಿಡಿಯೋ ಮಾಡೀನಿ ಸ್ನೇಹಿತರೆ. ನೋಡ್ರಿ ಬೇಕಾದ್ರೆ ನೀವು. ನನಗೆ ರೀಲ್ಸ್ ಮಾಡಬೇಡ ಅಂತ ಜನ ಅಂದಿದ್ದಕ್ಕೆ ನಾನೇನು ಬಿಟ್ಟಿದ್ದಿಲ್ಲ. ಯಾಕಂದ್ರೆ ನನ್ನ ಮುಖ ಸ್ವಲ್ಪ ಡ್ಯಾಮೇಜ್ ಆದಂಗೆ ಆಗಿತ್ತು ಮುಖಕ್ಕೆಲ್ಲ. ಅದಕ್ಕೋಸ್ಕರ ಬಿಟ್ಟಿದ್ದೆ. ಯಾರು ಹೇಳರು ಬಿಡಂಗಿಲ್ಲ ರೀ. ನಾನು ರೀಲ್ಸ್ ಮಾಡೋದು ಬಿಡಂಗಿಲ್ಲ, ನಾನು ವಿಡಿಯೋ ಮಾಡೋದು ಬಿಡಂಗಿಲ್ಲ. ಯಾಕೆ ನಾನು ಬೇರೆಯವ್ರಿಗೋಸ್ಕರ ನಾವ್ಯಾಕೆ ನಮ್ಮನ್ನ ಕೆಲಸ ಬಿಡಬೇಕು. ನಮ್ಗೆ ಈ ಕೆಲಸದಿಂದ ನನಗೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಕೊಡ್ತೈತೆ ಅಂದ್ರೆ ನಾನು ಅದನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾರು ಅಂದಿದ್ದು ಮಾತನ್ನು ನಾನು ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ ಸ್ನೇಹಿತರೆ. ಅಲ್ಲಿದ್ದ ಮಾತಾಡಿದ್ದು ಅಲ್ಲೇ ಬಿಟ್ಬಿಡ್ತೀನಿ. ಇವಾಗ ಎಲ್ಲರೂ ಮಾತು ಕೇಳಿ ನಂದು ಹೆಲ್ತ್ನ ನಾನು ಪ್ರಾಬ್ಲಮಲ್ಲಿ ಮಾಡ್ಕೊಳಕತ್ತೀನಿ. ಇದು ಇಷ್ಟು ದಿನ ಮಕ್ಕಳು ಚಿಂತೆ ಮಾಡೋದು, ನಂದು ಹೆಲ್ತ್ ಇದಾಗೈತಿ, ಅವ್ರು ಹಂಗಂದ್ರು ಇವ್ರು ಹಂಗಂದ್ರು, ಇದನ್ನೇ ಜಾಸ್ತಿ ನಾನು ತಲೆ ಕೆಡಿಸ್ಕೊಂಡು ನನ್ನ ಹೆಲ್ತ್ನ ನಾನೇ ಪ್ರಾಬ್ಲಮಲ್ಲಿ ಮಾಡ್ಕೊಳತ್ತೀನಿ. ಮತ್ತು BP ಚೆಕಪ್ ಮಾಡಿದ್ರಿ ಡಾಕ್ಟ್ರು. ಈ ಥರ ಯಾಕೆ ನೀವು ಜಾಸ್ತಿ ಅದೀರತ್ತ ನಾನು ಇಲ್ಲ ರೀ, ನಾರ್ಮಲ್ ಬರ್ತೀನಿ ರೀ. ಇನ್ನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಂಗಿಲ್ಲ ಜಾಸ್ತಿ. ನಾನು ತಲೆ ಕೆಡಿಸ್ಕೊಂಡ್ರೆ ನನಗೆ ಬಂದು ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ಯಾರ ಮಾತನ್ನು ತಲೆ ಕೆಡಿಸ್ಕೋಬಾರ್ದು. ಯಾರು ಇರ್ತಾರೋ ಬಿಡ್ತಾರೋ ಅವ್ರದ್ದು ಕೂಡ ನಾನು ಯಾವ ಟೆನ್ಷನ್ ಮಾಡ್ಕೋಬಾರ್ದು. ನನ್ನ ಆರೋಗ್ಯನ ನಾನು ಕಾಪಾಡ್ಕೋಬೇಕು ಅನ್ಕೊಳಕತ್ತೀನಿ ನೋಡಿರಿ ಇವತ್ತಿಂದ. ನೀವು ಇದ್ರ ಬಗ್ಗೆ ಹೆಂಗೆ ಅಂತೀರಿ? ನಾನು ಮಾತಾಡಿದ್ದು ತಪ್ಪೈತೋ ಕರೆಕ್ಟ್ ಐತೋ ನೀವೇ ಕಾಮೆಂಟ್ ಮಾಡಿ ಸ್ನೇಹಿತರೆ. ನನಗೋಸ್ಕರ ನಾನೇನು ಬದುಕಬೇಕನ್ನೋ ಅಂಥದ್ದು ತಲೆ ಓಡಿಸ್ಬೇಕು ಅಂದ್ಕೊಂಡು ನೋಡಿರಿ. ಬೇರೆಯವ್ರಿಗೋಸ್ಕರ ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ಮಕ್ಕಳನ್ನ ಅಷ್ಟು ಓದಿಸ್ಬೇಕು, ಮಕ್ಕಳನ್ನ ಒಂದು ಹಂತಕ್ಕೆ ತರಬೇಕು ಅನ್ನೋದು ನನಗೂ ಆಸೆ ಐತ್ರಿ. ಅದನ್ನು ಮಾತ್ರ ಬಿಡಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಹೊರಗಡೆ ಜನ ಹಂಗತ್ತಾರೆ ಹಿಂಗತ್ತಾರೆ ಈ ಮಾತುಗಳನ್ನ ಸ್ವಲ್ಪ ನಾನು ಕಡಿಮೆ ಮಾಡ್ಕೋಬೇಕು ಆಗೈತೆ ಅನ್ನೋದಕ್ಕಿಂತಲೂ ಮಾಡ್ಕೊಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ನೋಡಿ. ಯಾಕಂದ್ರೆ ಪ್ರಾಬ್ಲಮ್ ಕೊಡ್ತಾ ಇರೋರು ಒಬ್ಬರು ಇಬ್ಬರು ಎಲ್ಲರೂ ಸಿಕ್ಕಾಪಟ್ಟೆ ಜನ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ನನ್ನ ವಿಷಯನ ನಮ್ಮದು ಹಾಸಿಗಿದ್ದಷ್ಟು ಕಾಲು ಚಾಚಬೇಕು ಅನ್ನೋದು ನನ್ನ ಭಾವನೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ಅವ್ರ ಲೆವೆಲ್ಗೆ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ. ದೊಡ್ಡದಾಗಿದೆ ಹಾಸಿಗೆ ಅಂತ ನಾವು ಜಗ್ಲಕ್ಕೆ ಹೋದ್ವಿ ಅಂದ್ರೆ ಅದು ಹರಿದು ಹೋಗೋದು ನಮ್ಮ ಹಾಸಿಗೆನ ಅಂತ ಅಂದ್ಕೊಂಡೀನಿ. ಅದಕ್ಕೆ ಅವ್ರು ಮಾತಾಡ್ತಾರತ್ತೆ, ನಾನು ತಲೆಗೆ ಹಚ್ಕೊಂಡ್ರೆ ನನ್ನ ಹೆಲ್ತ್ನ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಏನು ಆಗಂಗಿಲ್ಲ ಸ್ನೇಹಿತರೆ. ಅದು ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರಿಗೆ ತಿಂದನ್ನ ಜೀರ್ಣ ಆಗಂಗಿಲ್ಲ. ಅದಕ್ಕೋಸ್ಕರ ನಾನೇನು ಅವ್ರ ಥರ ಖಾಲಿ ಕೂತ್ಕೊಂಡಿರಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು, ನನ್ನ ಆಡು ಮೇಯಿಸೋದು, ನನ್ನ ಅಂಗಡಿ, ನನ್ನ ಬಟ್ಟೆ ಸ್ಟಿಚ್ ಮಾಡೋದು, ನನ್ನ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಕೊಂಡು ಬಂದು ನಾನು ಈಗ ಒಂದು ಕೆಲಸ ಮಾಡ್ತೀನಿ ಅಂದರೆ ಈ ಕೆಲಸದಾಗ ನನಗೆ ತೃಪ್ತಿ ಐತಿ. ಹಾಗೆ ಈ ಯೂಟ್ಯೂಬ್ ಮಾಡೋದ್ರಿಂದನೂ ಕೂಡ ನನಗೆ ತೃಪ್ತಿ ಐತಿ. ಯಾಕಂದ್ರೆ ನಿನ್ನೆ ಶಾರ್ಟ್ ವಿಡಿಯೋ ನೀವು ನೋಡಿರಬೇಕು, ಎಷ್ಟು ಖುಷಿಲೇ ಮಾಡ್ತಾ ಇರ್ತೀನಿ. ಆ ಖುಷಿ ಹಂಗಂದ್ರೆ ರೀ ವ್ಯೂಸ್ ಇಷ್ಟು ಆದವಲ್ಲ, ಇಷ್ಟು ಲೈಕ್ ಬಿದ್ದವಲ್ಲ, ಅದು ಒಂದು ಖುಷಿ ಆಗುತ್ತೆ ಸ್ನೇಹಿತರೆ ನನಗೆ. ಅದಕ್ಕೋಸ್ಕರನೇ ನನ್ನ ರೀಲ್ಸ್ನ ಮತ್ತೆ ಸ್ಟಾರ್ಟ್ ಮಾಡೀನಿ. ಬಿಡೋದಂತ ಸಾಧ್ಯ ಇಲ್ಲ, ಬಿಡೋ ಜಾಯಮಾನೇ ಅಲ್ಲ ನಂದು.
ನನ್ನ ವಿಡಿಯೋ ಓಡ್ತಾವೋ ಬಿಡ್ತಾವೋ ಗೊತ್ತಿಲ್ಲ, ವ್ಯೂಸ್ ಬರ್ತೈತೆ ಇಲ್ಲ ಗೊತ್ತಿಲ್ಲ, ಆದರೆ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಆದಷ್ಟು ಲೈಕು ಶೇರು ಮಾಡಿದರೆ ಇನ್ನು ತುಂಬಾ ಖುಷಿ ಆಗುತ್ತೆ. ಮತ್ತೆ ಮತ್ತೆ ನಾವು ವಿಡಿಯೋ ಮಾಡಬೇಕು, ಮತ್ತೆ ಒಂದೊಂದು ಥರ ಮಾಹಿತಿನ ಹೇಳಬೇಕು ಸ್ನೇಹಿತರಿಗೆ, ಹಾಗೆ ನನ್ನ ಫ್ರೆಂಡ್ಸಕ್ಕೂ. ಯೂಟ್ಯೂಬ್ ಫ್ಯಾಮಿಲಿನೇ ನನ್ನ ಫ್ರೆಂಡ್ಸು, ಸ್ನೇಹಿತರು, ನನ್ನ ಬಂಧು ಬಳಗ ಅಂತ ನಾನು ಅಂದ್ಕೊಂಡು ನೋಡಿ ಸ್ನೇಹಿತರೆ. ಯಾಕಂದರೆ ಹೊರಗಡೆ ಜನಕ್ಕೆ ನಾನೇನು ಅನ್ನೋದು ಗೊತ್ತಿಲ್ಲ, ನಾನು ಏನು ಅನ್ನೋದು ನಿಮಗೆ ಗೊತ್ತೈತಿ, ಅಷ್ಟೇ ಸಾಕು ಸ್ನೇಹಿತರೆ. ಯಾಕಂದ್ರೆ ನಿನ್ನೆ ಒಬ್ರು ಅಜ್ಜಿ ಫೋನ್ ಮಾಡಿ ಹೇಳಿದ್ರಿ, ಎರಡು ತಾಸು ಮಾತಾಡಿದ್ರಿ ಗುಲ್ಬರ್ಗಾದವ್ರ ಹತ್ರ, ಅವ್ರ ಅಜ್ಜಿಯವರು ಮಾತಾಡ್ರಿ. ಇಷ್ಟು ಖುಷಿ ಆಯಿತು ಸ್ನೇಹಿತರೆ. ಅವ್ರು ಮಾತಾಡ್ಕೊತಾನ ಅವ್ರ ಜೊತೆ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ ನಾನು. ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳೋಕೆ ಒಂದು ವೇದಿಕೆ ಇದ್ದಂಗಾಗಿದೆ ಈ ಯೂಟ್ಯೂಬ್ ಚಾನಲ್ನ ಮಾಡೋದ್ರಿಂದ. ಇದರಿಂದ ದುಡ್ಡು ಬರ್ತೈತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ನಾನು ನನ್ನ ಮನಸ್ಸಿನ ಭಾವನೆಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಬೇಕಾದ್ರೆ ಸಿಕ್ಕಾಪಟ್ಟೆ ನನ್ನನ್ನು ನೋಡಿ ಆಡ್ಕೋತಾರೆ ಅಂದ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿರ್ತೀನಿ. ಮನಸ್ಸು ಹಗುರ ಆದಂಗೆ ಆಗ್ತೈತಿ ನಿಮ್ಮ ಜೊತೆ ಮಾತಾಡ್ರೆ. ಮನಸ್ಸಲ್ಲಿರೋ ಮಾತುಗಳು ಯಾವುದೇ ಕಲ್ಮಶವಿಲ್ಲದ ಮನಸ್ಸುಗಳನ್ನ ನಾನು ಆಡ್ತಿರ್ತೀನಿ ಹೊತ್ತು ಅದರಿಂದನೇ ಒಬ್ಬೊಬ್ರಿಗೆ ಸೈಡ್ ಎಫೆಕ್ಟ್ ಆದಂಗೆ ಆಗ್ತಾ ಇದೆ. ನನ್ನ ಮಾತುಗಳನ್ನ ಕೇಳ್ಕೊಂಡು ಅವರಿಗೆ ಮುಜುಗರ ಆದಂಗೆ ಆಗ್ಲತ್ತೈತಿ, ಮತ್ತು ಅವರಿಗೆ ಅವಮಾನ ಆಗ್ತೈತೆ ಅಂತ್ರಿ ನಾನು ವಿಡಿಯೋ ಮಾಡೋದ್ರಿಂದ. ಅದಕ್ಕೆ ಅವ್ರ ಮನಸ್ಸಿಗೆ ಅವ್ರಿಗೆ ಅವಮಾನ ಆಗ್ತೈತಿ, ಅವ್ರ ಮನಸ್ಸಿಗೆ ನೋವು ಆಗ್ತೈತಿ ಅಂದ್ರೆ ನಾನು ಬಿಡಕ್ಕೆ ಸಾಧ್ಯ. ಯಾಕಂದ್ರೆ ನನ್ನ ಮನಸ್ಸಿಗೆ ನನಗೆ ಗೊತ್ತೈತಿ ನಾನು ಏನು ಅನ್ನೋದು ನನಗೆ ಗೊತ್ತೈತಿ. ನನಗೆ ಇದರಿಂದ ಎಷ್ಟು ನೆಮ್ಮದಿ ಕಾಣ್ತೀನಿ ಅನ್ನೋದು ನನಗೆ ಗೊತ್ತೈತಿ. ದುಡ್ಡು ಎಷ್ಟೋ ಬರ್ಬೋದು, ನಾವು ದುಡಿತೀವ್ರಿ, ಒಂದೊಂದು ದಿನ ದುಡಿಬೇಕಾದ್ರೆ ಸಾವಿರಾರು ರೂಪಾಯಿಗಟ್ಟಲೆ ದುಡಿಬೋದು, ಆದ್ರೆ ನೆಮ್ಮದಿ ಸಿಗಂಗಿಲ್ಲ. ನಾನು ಇಲ್ಲಿ ಮಾತಾಡ್ಕೊಂಡು ನನ್ನ ಮನಸ್ಸನ್ನು ಬಿಚ್ಚಿ ಮಾತಾಡಿದ್ರೆ ನನ್ನ ಮನಸ್ಸು ಹಗುರ ಆದಂಗೆ ಆಗ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತೀನಿ ಹೊರತು ಮತ್ತೊಂದು ಯಾವ ಬೇರೆ ಉದ್ದೇಶ ಇಲ್ಲ. ಅಮೌಂಟ್ ಬರ್ತೈತಿ ಹೋಗ್ತೈತಿ, ಅಮೌಂಟ್ ನಾವು ದುಡಿದ್ರೆ ನಾವು ಬಂದೇ ಬರ್ತಿರ್ತೈತಿ. ಇದರಿಂದ ಅಮೌಂಟ್ ಬರ್ತೈತೆ ಅನ್ನೋದು ಬರ್ತೈತೆ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ತೊಗೊಂಡಾರೆ ಅವ್ರು ನೆಮ್ಮದಿಲೇ ಜೀವನ ಮಾಡಾಕತ್ತಾರ. ಅಂದ್ರೆ ಒಂದಲ್ಲ ಒಂದು ದಿನ ನಮಗೂ ಬರ್ಬೋದು. ಯಾಕಂದ್ರೆ ಅದು ಅಮೌಂಟು ನಾನು ಕೆಲಸ ಮಾಡಿದ್ರೆ ನನಗೆ ಬರ್ತೈತಿ, ಕೆಲಸ ಮಾಡ್ಲಿಕ್ಕೆ ಬಿಡ್ತೈತೆ ಅನ್ನೋವಂಗೆ ನಾನು ಇದು ಯೂಟ್ಯೂಬ್ ಅಲ್ಲ ಸ್ನೇಹಿತರೆ. ಇದಕ್ಕೆ ಕಾಯಬೇಕು, ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ತಾಳ್ಮೆಯಿಂದ ಕಾದ್ರೆ ಮುಂದೆ ಅದು ಪ್ರತಿಫಲ ಸಿಗ್ತೈತಿ. ಅದಕ್ಕೋಸ್ಕರ ನೋಡಿ ವಿಡಿಯೋ ಮಾಡ್ತಾ ಇರ್ತೀನಿ. ಎಲ್ಲಿಯೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ. ವ್ಯೂವರ್ಸ್ ಇಲ್ಲ ನನಗೆ ಜಾಸ್ತಿ, ವಿಡಿಯೋ ಮ್ಯಾಗ ವ್ಯೂ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ, ಲೈಕ್ ಬೀಳ್ತಾ ಇಲ್ಲ. ಆದರೆ ಶಾರ್ಟ್ ವಿಡಿಯೋ ಹೋಗ್ತಾವು, ಶಾರ್ಟ್ ವಿಡಿಯೋ ಒಂದು ಸ್ವಲ್ಪ ವೈರಲ್ ಆಗ್ತಾವೆ. ಅದಕ್ಕೋಸ್ಕರ ಶಾರ್ಟ್ ವಿಡಿಯೋನು ಸ್ವಲ್ಪ ಹಾಕ್ಬೋದು, ಲಾಂಗ್ ವಿಡಿಯೋ ಕೂಡ ಹಾಕಿದ್ರೆ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗ್ತೈತಿ, ಡಾಲರ್ ಬೇಗ ಜಮಾ ಆಗ್ತೈತೆ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ $5 ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ನಿಮ್ಮ ಮುಂದೆ ನಾನು ಈ ವಿಡಿಯೋದಾಗ ತೋರಿಸ್ತೀನಿ. ಮ್ಯಾಗ ಸ್ಕ್ರೀನ್ಶಾಟ್ ಹೊಡೆದು ನನ್ನ ಡಾಲರ್ ಎಷ್ಟು ಜಮಾ ಆಗೈತೆ ಅನ್ನೋದು ಗೊತ್ತಾಗ್ತೈತಿ. ಗೂಗಲ್ ಪಿನ್ ಬಂದಿಲ್ಲ, $10 ಆದರೆ ಗೂಗಲ್ ಪಿನ್ ಬರ್ತೈತೆ ಅದು ನನಗೆ ಗೊತ್ತಿಲ್ಲ. ಅದಕ್ಕೆ ನನಗೆ ಬರ್ತಾ ಇಲ್ಲ ಅಂತ ಅಂದ್ಕೊಳಕತ್ತೀನಿ. $10 ಕಂಪ್ಲೀಟ್ ಆಗಬೇಕಾದ್ರೆ ನೀವು ನನ್ನ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ. ಆದಷ್ಟು ಜಾಯಿನ್ ಬಟನ್ ಯಾರಾದರೂ ತೊಗೊಳ್ಳೋ ಆಸೆ ಇದ್ದರೆ, ನನಗೂ ಬೇಗ ಪೇಮೆಂಟ್ ಬರಬೇಕು ಅನ್ನೋ ಆಸೆ ಇದ್ದವರು ಬೇಗ ಜಾಯಿನ್ ಬಟನ್ ತೊಗೊಂಡು $59 ಇದೆ, ಭಾಳ ಏನಿಲ್ಲ. $59 ಎಲ್ಲಾದರೂ ಕಳಿತೀರಾ, ನಮ್ಮಂಥವ್ರ ವಿಡಿಯೋಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ತುಂಬಾ ಉಪಯೋಗ ಆಗುತ್ತೆ ನೋಡಿ.